ಭಾರತ ಪಾಕ್ ಗಡಿಯಿಂದ ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್ ಎಷ್ಟು ಉದ್ವಿಗ್ನತೆ ಇದೆ ಆ ಭಾಗದಲ್ಲಿ ಅಂತಕ್ಕಂಥದ್ದು ಗೊತ್ತೇ ಇದೆ. ಯಾಕೆಂದರೆ ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಸನ್ನಿವೇಶ ಅದೇ ಜಾಗದಿಂದ ಈಗ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಇಂಡೋ ಪಾಕ್ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ಝೀರೋದಿಂದ ಪಬ್ಲಿಕ್ ಟಿವಿಯ ರಿಪೋರ್ಟನ್ನು ನಿಮಗೆ ನಾವು ಕೊಡ್ತೀವಿ. ಜಮ್ಮುವಿನ ಸುಚೇತ್ಗಢ್ ಗಡಿಯಲ್ಲಿ ಈಗ ಬಿಗುವಿನ ವಾತಾವರಣ ಇದೆ. ಸೊ ರಣವೀರ್ ಸಿಂಗ್ ನಗರದ ಸುಚೇತ್ಗಢ್ನಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಗಡಿ ಇಂಟರ್ನ್ಯಾಷನಲ್ ಬಾರ್ಡರ್ ಅದು. ಸುಚೇತ್ಗಢ್ನಿಂದ 11 ಕಿಲೋಮೀಟರ್ ದೂರದಲ್ಲಿದೆ ಪಾಕ್ನ ಸಿಯಾಲ್ಕೋಟ್. ಮತ್ತೆ ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬಳಿಕ ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ಕೆಲಸವನ್ನ ಭಾರತ ಮಾಡಿದೆ. ಪಾಕಿಸ್ತಾನದಲ್ಲಿರುವಂತಹ 9 ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದೆ. ನಾವಿವತ್ತು ಜಮ್ಮುವಿನಲ್ಲಿರುವಂತಹ ಅಂಥದ್ದೊಂದು ಭಯೋತ್ಪಾದಕ ನೆಲೆಯ ಹತ್ತಿರದ ಸ್ಥಳದಲ್ಲಿದ್ದೀವಿ. ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ಝೀರೋದಿಂದ ರಿಪೋರ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನಾವೀಗ ಜಮ್ಮುವಿನ ಸುಚೇತ್ಗಢ್ ಭಾರತದ ಗಡಿಯಲ್ಲಿರುವಂಥದ್ದು. ನಾನು ನಿಮಗೆ ಈ ಗಡಿ ಭಾಗದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ. ಮತ್ತು ಸಾಮಾನ್ಯ ದಿನಗಳಲ್ಲಿ ಇಲ್ಲಿ ಪರಿಸ್ಥಿತಿ ಹೇಗಿರುತ್ತೆ, ಮತ್ತು ಇವತ್ತು ಇಲ್ಲಿ ಪರಿಸ್ಥಿತಿ ಹೇಗಿದೆ, ಮತ್ತು ಅಂತಾರಾಷ್ಟ್ರೀಯ ಗಡಿ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಮುಂದಿನ ಹಂತದಲ್ಲಿ ತೋರಿಸ್ತೀನಿ. ನೋಡ್ಬೋದು ನನ್ನ ಹಿಂಭಾಗದಲ್ಲಿ ನೀವು ಯಾವ ರೀತಿಯಾದಂಥ ಒಂದು ಬೇಸ್ ಕ್ಯಾಂಪ್ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಇದು ಭಾರತ ಮತ್ತು ಪಾಕಿಸ್ತಾನದ ಕಟ್ಟ ಕಡೆಯ ಬಾರ್ಡರ್ ಆಗಿರುವಂಥದ್ದು. ಹೇಗೆ ನಾವು ಈ ಪಂಜಾಬ್ನಲ್ಲಿ ಅಮೃತ್ಸರದ ಹತ್ತಿರ ಅಟಾರಿ ವಾಘಾ ಬಾರ್ಡರ್ ನೋಡಲಿಕ್ಕೆ ಸಿಗುತ್ತೆ, ಅದೇ ರೀತಿ ಇಲ್ಲಿ ಜಮ್ಮುವಿನಲ್ಲಿ ಸುಚೇತ್ಗಢ್ ಬಾರ್ಡರನ್ನು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕೇವಲ 11 ಕಿಲೋಮೀಟರ್ ಅಂತರದಲ್ಲಿ ನಮಗೆ ಏನು ನೋಡಲಿಕ್ಕೆ ಸಿಗುವಂಥದ್ದು. ಇಲ್ಲಿಂದ 11 ಕಿಲೋಮೀಟರ್ ಒಳಗಡೆ ನಾವು ಹೋದರೆ ನೇರವಾಗಿ ಪಾಕಿಸ್ತಾನದ ಒಳಗಡೆ ಇರ್ತೀವಿ. ಇಲ್ಲಿಂದ 100 ಮೀಟರ್ಗಳ ಹತ್ತಿರಕ್ಕೆ ಹೋದರೆ ನಾವು ಜೀರೋ ಲೈನ್ ಅಂತ ಏನು ಕರಿತೀವಿ, ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮುಖ್ಯವಾದ ಗಡಿ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಏನು ಕರಿತೀವಿ, ಆ ಇಂಟರ್ನ್ಯಾಷನಲ್ ಬಾರ್ಡರನ್ನು ತಲುಪ್ತೀವಿ. ಅಲ್ಲಿಂದ 11 ಕಿಲೋಮೀಟರ್ ಹೋದರೆ ಸಿಯಾಲ್ಕೋಟ್ಗೆ ಹೋಗ್ತೀವಿ. ಸಿಯಾಲ್ಕೋಟ್ ಯಾವುದು ಸ್ಥಳ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ. ಸಿಯಾಲ್ಕೋಟ್ನ ಮೊಹಮ್ಮದುನ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಭಾರತ ವಾಯುದಾಳಿಯನ್ನು ಮಾಡೋ ಮೂಲಕ ಅಲ್ಲಿರುವಂತಹ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರಿನಲ್ಲಿ ಇಲ್ಲಿ ಭಯೋತ್ಪಾದಕ ವಿರೋಧಿ ನೆಲೆಗಳೇನಿದ್ವು, ಭಯೋತ್ಪಾದಕ ನೆಲೆಗಳೇನಿದ್ವು ಅವುಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ನೋಡಿ, ನಾ ದೃಶ್ಯಗಳಲ್ಲಿ ನಿಮಗೆ ಅಲ್ಲಿರುವಂಥ ಪರಿಸ್ಥಿತಿಯನ್ನು ಕಟ್ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ದೃಶ್ಯಗಳಲ್ಲಿ ನೀವೇನು ವೈಟ್ ಬೋರ್ಡ್ ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ 100 ಮೀಟರ್ ಮುಂದೆ ಹೋದರೆ ನಮಗೆ ಜೀರೋ ಲೈನ್ ನೋಡಲಿಕ್ಕೆ ಸಿಗುತ್ತೆ. ಜೀರೋ ಲೈನ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಕಟ್ಟ ಕಡೆಯ ಮಾರ್ಗ ಆಗಿರುವಂಥದ್ದು. ಇಂಟರ್ನ್ಯಾಷನಲ್ ಬಾರ್ಡರ್ ಕೂಡ ಇರಲೇ ಇರುವಂಥದ್ದು. ಇಲ್ಲಿಂದ ಸಿಯಾಲ್ಕೋಟ್ ಕೇವಲ 11 ಕಿಲೋಮೀಟರ್ ಆಗುತ್ತೆ. ಸೊ ಈ ಸಿಯಾಲ್ಕೋಟ್ನಲ್ಲೇ ಮೊನ್ನೆ ಭಾರತ ವಾಯುದಾಳಿಯನ್ನು ಮಾಡೋ ಮೂಲಕ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸುವಂಥ ಕೆಲಸವನ್ನು ಮಾಡಿತ್ತು. ಇದರ ಜೊತೆಗೆ ಬೇರೆ ಬೇರೆ 8 ಸ್ಥಳಗಳಲ್ಲೂ ಕೂಡ ಇಲ್ಲಿ ಏನು ಭಯೋತ್ಪಾದಕ ನೆಲೆಗಳು ಧ್ವಂಸ ಆಗಿದ್ದು ಅಂತದನ್ನು ಕೂಡ ನಾವು ಗಮನಿಸಿದ್ವಿ. ಸಾಮಾನ್ಯ ದಿನಗಳಲ್ಲಿ ಇಲ್ಲಿ ಸಾರ್ವಜನಿಕರಿಗೆ, ಅಂದರೆ ಶನಿವಾರ ಮತ್ತು ಭಾನುವಾರ ಮಾತ್ರ ಸಾರ್ವಜನಿಕರಿಗೆ ಒಂದಿಷ್ಟು ಪ್ರವೇಶ ಮತ್ತು ಗಡಿ ಭಾಗಗಳನ್ನು ನೋಡಲಿಕ್ಕೆ ಅವಕಾಶವನ್ನು ಈ ಸ್ಥಳದಲ್ಲಿ ಮಾಡಿಕೊಡ್ತಾರೆ. ಆದರೆ ಕಳೆದ 15 ದಿನಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಕೂಡ ಹೈ ಟೆನ್ಷನ್ ಕ್ರಿಯೇಟ್ ಆಗ್ಬೋದು ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಸದ್ಯಕ್ಕೆ ಜನರ ಪ್ರವೇಶವನ್ನು ನಿರ್ಬಂಧಿಸುವಂಥ ಕೆಲಸಗಳಾಗಿದ್ದಾವೆ. ಪ್ರವಾಸಿಗರು ಕೂಡ ಇಲ್ಲಿ ವಿಸಿಟ್ ಮಾಡುವಂತಿಲ್ಲ. ನೋಡಿ, ನಾನು ಇಲ್ಲಿ ಇರುವಂಥ ಕೆಲವೊಂದಿಷ್ಟು ಸೈನಿಕರ ಜೊತೆಗೂ ಕೂಡ ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ. ಹಿಂದೆ ಈ ಬಾರ್ಡರ್ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಇಲ್ಲಿಂದ ಜಮ್ಮುವಿಂದ ನಮಗೆ ಲಾಹೋರ್ಗೆ ಇದೇ ಮಾರ್ಗವಾಗಿ ಟ್ರೈನ್ ಕೂಡ ಹೋಗ್ತಾ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ರಾಜಾ ಹರಿಸಿಂಗ್, ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲೂ ಕೂಡ ಜಮ್ಮು ಕಾಶ್ಮೀರವನ್ನು ಆಳ್ತಾ ಇದ್ದಿದ್ದು ರಾಜಾ ಹರಿಸಿಂಗ್ ಇಲ್ಲೊಂದು ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ. ಆ ದೇವಸ್ಥಾನವನ್ನು ಕೂಡ ನಾನು ನಿಮಗೆ ಒಂದ್ಸಲ ತೋರಿಸ್ತೀನಿ. ಆ ದೇವಸ್ಥಾನ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಬೋದು. 1837ರಲ್ಲಿ ಈ ದೇವಸ್ಥಾನವನ್ನು ರಾಜಾ ಹರಿಸಿಂಗ್ ಇಲ್ಲಿ ನಿರ್ಮಾಣ ಮಾಡ್ತಾರೆ. ಅದಾದ ಬಳಿಕ ಇದೇ ಜಾಗದಲ್ಲಿ ಒಂದು ಬಾರ್ಡರ್ ಕೂಡ ನಿರ್ಮಾಣ ಆಗುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಸಾಕಷ್ಟು ಪುರಾತನವಾದಂಥ ದೇವಸ್ಥಾನ. ಇಲ್ಲೇ ಒಂದು ಸುಚೇತ್ಗಢ್ ಅನ್ನುವಂಥ ಗ್ರಾಮ ಕೂಡ ಇದೆ. ಇದು ಭಾರತದ ಗಡಿ ಪ್ರದೇಶದಲ್ಲಿರುವಂತಹ ಕಡೆಯ ಗ್ರಾಮ ಆಗಿರುವಂಥದ್ದು. ಆ ಕಡೆಯ ಗ್ರಾಮಕ್ಕೆ ಹೊಂದಿಕೊಂಡಿರುವಂತೆ ಅಂತಾರಾಷ್ಟ್ರೀಯ ಗಡಿ ಇರುವಂಥದ್ದು. ಆ ಅಂತಾರಾಷ್ಟ್ರೀಯ ಗಡಿಯ ಭಾಗದಲ್ಲಿರುವಂತಹ ದೇವಸ್ಥಾನವನ್ನು ಕೂಡ ನೋಡ್ತಿದ್ದೀರಿ. ಇದು ಸಾಕಷ್ಟು ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಆಗಿರುವಂಥದ್ದು. ರಾಜಾ ಹರಿಸಿಂಗ್ ಈ ಹಿಂದೆ ಇಲ್ಲಿ ಜಮ್ಮು ಕಾಶ್ಮೀರವನ್ನು ಆಳ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದ. ಇದರ ದೇವಸ್ಥಾನದ ಹಿಂಭಾಗದಲ್ಲೇ ನಿಮಗೆ ಇಂಟರ್ನ್ಯಾಷನಲ್ ಬಾರ್ಡರ್ ನೋಡಲಿಕ್ಕೆ ಸಿಗುತ್ತೆ. ಅಲ್ಲಿ ಫೆನ್ಸಿಂಗನ್ನು ಹಾಕಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ನಾನು ಇಲ್ಲಿರುವಂಥ BSF ಸಿಬ್ಬಂದಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿ ಒಳಗಡೆ ಹೋಗಿ ಆ ಜೀರೋ ಲೈನನ್ನು ನೋಡ್ಕೊಂಡು ಬರುವಂಥ ಕೆಲಸವನ್ನು
ಮಾಡಿದೆ. ಆದರೆ ಕಾರಣಾಂತರಗಳಿಂದ ಈಗ ಎರಡೂ ದೇಶಗಳ ನಡುವೆ ಪರಿಸ್ಥಿತಿ ಸರಿ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಕ್ಯಾಮ್ರಾವನ್ನು ಅಲೋ ಮಾಡಲ್ಲ, ಅಲ್ಲಿ ಚಿತ್ರೀಕರಣಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿ ಈಗ ಸದ್ಯಕ್ಕೆ ಚಿತ್ರೀಕರಣಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಹೀಗಾಗಿ ಹೊರಗಡೆಯಿಂದ ಈ ದೃಶ್ಯಗಳನ್ನು ನಿಮಗೆ ಕಟ್ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಯಾಕೆಂದರೆ ಎರಡೂ ದೇಶಗಳ ನಡುವೆ ಹೈ ಟೆನ್ಷನ್ ಕ್ರಿಯೇಟ್ ಆಗಿದೆ. ಈಗಾಗಲೇ ಭಾರತ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಆದರೆ ಪಾಕಿಸ್ತಾನವು ಕೂಡ ಮರುದಾಳಿಯನ್ನು ಮಾಡುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ನಾನು ಆಗಲೇ ನಿಮಗೆ ಹೇಳ್ತಾ ಇದ್ದೆ ನೋಡಿ ಯಾವ ರೀತಿಯಾದಂಥ ಸನ್ನಿವೇಶಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಇಂಟರ್ನ್ಯಾಷನಲ್ ಬಾರ್ಡ್ನ ಫಸ್ಟ್ ಫೇಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಹಾರ್ಡ್ಲಿ 100 ಮೀಟರ್ ಹೋದರೆ ನಮಗೆ ಜೀರೋ ಲೈನ್ ನೋಡಲಿಕ್ಕೆ ಸಿಗುತ್ತೆ, ಇಂಟರ್ನ್ಯಾಷನಲ್ ಬಾರ್ಡರ್ ನೋಡಲಿಕ್ಕೆ ಸಿಗುತ್ತೆ. ಈಗ ಅಲ್ಲಿ ಪರಿಸ್ಥಿತಿ ಭಾಳಷ್ಟು ಬಿಗಡಾಯಿಸಿರುವಂಥದ್ದು, ಹೈ ಸೆಕ್ಯೂರಿಟಿನ ಡಿಪ್ಲಾಯ್ ಮಾಡುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ನಾವೀಗ ಇರುವಂಥ ಸ್ಥಳ ಏನಿದೆಯಲ್ಲ ಇದು ಎಂಟ್ರಿ ಮಾತ್ರ. ಇಲ್ಲಿಂದ 100 ಮೀಟರ್ ಹೋದ ಮೇಲೆ ಅಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ಅಲ್ಲಿ ನಿರಂತರವಾಗಿ ಪೆಟ್ರೋಲಿಂಗ್ ಕಾರ್ಯಗಳು ಕೂಡ ನಡೀತಾ ಇರ್ತವೆ. ಅಲ್ಲೂ ಕೂಡ ಸಾಮಾನ್ಯ ದಿನಗಳಲ್ಲಿ ಟೂರಿಸ್ಟ್ಗಳಾಗಿ ಹೋಗಬಹುದು. ಆದರೆ ಈಗ ಅದನ್ನು ನಿರ್ಬಂಧಿಸುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ಮತ್ತು ನಾನು ಈ ಭಾಗದಲ್ಲಿ ನಿಮಗೆ ಕೂಡ ತೋರಿಸ್ತೀನಿ ನೋಡಿ. ಈ ಜಾಗ ಏನಿದೆ, ಈ ಜಾಗ ಹೊಲಗದ್ದೆಗಳು ಏನು ಕಾಣಿಸ್ತಾ ಇದೆಯಲ್ಲ, ಈ ಹೊಲಗದ್ದೆಗಳಲ್ಲಿ ಹಿಂದೆ ಜಮ್ಮುವಿನಿಂದ ಲಾಹೋರ್ಗೆ ಇಲ್ಲಿಂದ 141 ಕಿಲೋಮೀಟರ್ ದೂರ ಆಗುತ್ತೆ ಲಾಹೋರು. ಸೊ ಈ ಮಾರ್ಗವನ್ನು ಬಳಸ್ಕೊಂಡು ಟ್ರೈನ್ ಕೂಡ ಹೋಗ್ತಾ ಇತ್ತು. ಆದರೆ ಎರಡು ದೇಶಗಳು ವಿಭಜನೆ ಆದ ಬಳಿಕ ಈ ಒಂದು ಟ್ರೈನ್ ಮಾರ್ಗ ಏನಿತ್ತು ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುವಂಥದ್ದು. ಸೊ ಹೀಗಾಗಿ ಈಗ ಸದ್ಯಕ್ಕೆ ಇಲ್ಲಿ ರೈಲ್ವೆ ಹಳಿಗಳು ಕೂಡ ನೋಡಲಿಕ್ಕೆ ಸಿಗಲ್ಲ. ಸಾಮಾನ್ಯವಾಗಿ ರೈತರು ಇಲ್ಲಿ ಕೃಷಿ ಬೇಸಾಯ ಮಾಡುವಂಥ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಹೈ ಟೆನ್ಷನ್ ಇರ್ತಕ್ಕಂಥ ಬಾರ್ಡರ್ ಅದು, ಅಲ್ಲಿ ಯಾರನ್ನೂ ಈಗ ಅಲೋ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ಅಲ್ಲಿಂದ ಕೆಲವು ದೃಶ್ಯಗಳನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನ ಪಬ್ಲಿಕ್ ಟಿವಿಯದ್ದು